ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್ ಜಿಜೆ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಪ್ರಸಿದ್ಧ ಚುಂಚನಕಟ್ಟೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಈ ವಿಡಿಯೋದಲ್ಲಿ ದೇವಸ್ಥಾನದ ಇತಿಹಾಸ, ವಿಶೇಷತೆ, ಕಾವೇರಿ ನದಿ ಮತ್ತು ಇಲ್ಲಿನ ಸುಂದರವಾದ ಜಲಪಾತವನ್ನು ನಿಮಗೆ ತೋರಿಸುತ್ತೇನೆ. ಇದೇ ನೋಡಿ ದೇವಸ್ಥಾನದ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಎಡಗಡೆಗೆ ಒಂದು ಆಂಜನೇಯನ ದೇವಸ್ಥಾನ ಕಾಣುತ್ತೆ. ಬನ್ನಿ ಆ ದೇವಸ್ಥಾನದ ಒಳಗಡೆ ಹೋಗೋಣ. ಇದೇ ನೋಡಿ ಆ ದೇವಸ್ಥಾನ. ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ. ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ. ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ. ದೇವಸ್ಥಾನದಿಂದ ಹೊರಗಡೆ ಬಂದು ಹಾಗೆ ಸ್ವಲ್ಪ ದೂರ ಮುಂದೆ ಹೋಗಬೇಕು. ಆಗ ನಿಮಗೆ ಶ್ರೀ ಕೋದಂಡರಾಮಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ಈ ಒಂದು ಸ್ಥಳದ ಪ್ರಮುಖ ಆಕರ್ಷಣೆ ಏನು ಅಂತ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವಂತಹ ಕಾವೇರಿ ನದಿ. ಬನ್ನಿ ಆ ಜಲಪಾತವನ್ನು ನೋಡೋಣ. ಹೀಗೆ ಎಡಗಡೆ ನಡ್ಕೊಂಡು ಹೋದರೆ ನಿಮಗೆ ಕಾವೇರಿ ನದಿ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವಂತಹ ಜಲಪಾತವನ್ನು ನೀವು ನೋಡ್ಬೋದು. ಬನ್ನಿ ಹೋಗೋಣ. ನೋಡಿ, ಇದೇ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಕಾವೇರಿ ನದಿ. ಇದೇ ಕಾವೇರಿ ನದಿ ಜಲಪಾತ. ಈ ಜಲಪಾತವನ್ನು ನೋಡೋದಕ್ಕೆ ಸಾವಿರಾರು ಜನ ಬರ್ತಾರೆ. ಮಳೆಗಾಲದಲ್ಲಿ ಇದು ಹೆಚ್ಚಾಗಿ ಹರಿಯುತ್ತದೆ. ಇದೇ ನೋಡಿ, ನೋಡಲು ತುಂಬ ಸುಂದರವಾಗಿದೆ. ಪುರಾಣಗಳ ಪ್ರಕಾರ ಅಥವಾ ಸ್ಥಳೀಯರ ನಂಬಿಕೆ ಪ್ರಕಾರ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸದ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದರು ಎಂದು ನಂಬಲಾಗಿದೆ. ಕಾವೇರಿ ನದಿಯನ್ನು ದಾಟಲು ಶ್ರೀರಾಮ ಬಾಣವನ್ನು ಪ್ರಯೋಗಿಸಿದಾಗ ನೀರು 2 ಭಾಗವಾಗಿ ಹರಿಯಿತು ಎಂದು ಹೇಳಲಾಗುತ್ತದೆ. ವನವಾಸದ ಸಂದರ್ಭದಲ್ಲಿ ಇಲ್ಲಿಗೆ ಬಂದಾಗ ಸೀತಾಮಾತೆಯು ಸ್ನಾನ ಮಾಡಲು ಬಯಸಿದಾಗ ಇಲ್ಲಿ ಯಾವುದೇ ರೀತಿಯ ನೀರಿನ ಸೌಕರ್ಯ ಇರಲಿಲ್ಲ. ಆಗ ಶ್ರೀರಾಮನ ಆಜ್ಞೆಯಂತೆ ಲಕ್ಷ್ಮಣ ಒಂದು ಬಾಣವನ್ನು ಬಿಡ್ತಾರೆ. ಬಾಣ ತಗುಲಿದ ತಕ್ಷಣ ಆ ಬಂಡೆಯಿಂದ 3 ವಿಭಿನ್ನ ಝರಿಗಳು ಚಿಮ್ಮಿದವು. ಅವುಗಳಲ್ಲಿ ಒಂದು ಅರಿಶಿಣದ ನೀರು, ಮತ್ತೊಂದು ಎಣ್ಣೆ, 3ನೇದು ಸೀಗೆಕಾಯಿ ಮಿಶ್ರಿತ ನೀರಾಗಿತ್ತು. ಅದನ್ನು ನಾವು ಈಗಲೂ ಸಹ ಕಾಣಬಹುದು. ಸೀತಾಮಾತೆಯು ಸ್ನಾನ ಮಾಡಿದ ಈ ಸ್ಥಳವನ್ನೇ ಸೀತಾಮಡುವು ಎಂದು ಕರೆಯಲಾಗುತ್ತದೆ. ಜೈ ಶ್ರೀರಾಮ್. ಇದು ದೇವಸ್ಥಾನದ ಎಕ್ಸಿಟ್. ಹೊರ ಹೋಗಲು ಇರುವಂತಹ ಬಾಗಿಲು. ಒಳಗಡೆ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಅಂತ ಒಂದು ಬೋರ್ಡ್ ಇತ್ತು. ಅದರಿಂದ ಒಳಗಡೆ ದೇವರನ್ನು ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋ ಹಾಗಿಲ್ಲ ಅಂತ ಬೋರ್ಡ್ ಇದೆ. ಹಾಗಾಗಿ ನಾನು ತೆಗಿಲಿಲ್ಲ. ಇದು ದೇವಸ್ಥಾನದ ಒಳಗಡೆ ಇರುವಂತಹ ಮಂಟಪ. ಸಾಮಾನ್ಯವಾಗಿ ಎಲ್ಲ ರಾಮನ ದೇವಸ್ಥಾನಗಳಲ್ಲಿ ಸೀತಾದೇವಿಯು ರಾಮನ ಎಡಭಾಗದಲ್ಲಿರುವುದನ್ನು ನಾವು ಕಾಣ್ತೇವೆ. ಆದರೆ
ಚುಂಚನಕಟ್ಟೆಯ ಈ ಶ್ರೀ ಕೋದಂಡರಾಮ ಸ್ವಾಮಿ ದೇವಾಲಯದಲ್ಲಿ ಸೀತಾದೇವಿಯು ಬಲಭಾಗದಲ್ಲಿ ಇರುವುದನ್ನು ನಾವು ಕಾಣಬಹುದು. ಅದೇ ರೀತಿ ಇಲ್ಲಿನ ಇನ್ನೊಂದು ವಿಶೇಷ ಏನು ಅಂದರೆ ಪಕ್ಕದಲ್ಲೇ ಇರುವಂತಹ ಕಾವೇರಿ ನದಿ ಜಲಪಾತ ಬೋರ್ಗರೆತದ ಶಬ್ದ ಅಷ್ಟೊಂದು 10 ಮೈಲಿಯ ದೂರದವರೆಗೂ ಕೇಳಿಸುತ್ತದೆ. ಆದರೆ ದೇವಸ್ಥಾನದಲ್ಲಿರುವಂಥ ಗರ್ಭಗುಡಿಯ ಒಳಗಡೆ ಸ್ವಲ್ಪನೂ ಶಬ್ದ ಕೇಳಿಸೋದಿಲ್ಲ. ನೀವು ಬೇಕಾದರೆ ಒಂದು ಸಲ ಬಂದು ನೋಡಿ. ದೇವಸ್ಥಾನದ ಒಳಗಡೆ ದೇವರಿಗೆ ಅಭಿಷೇಕ ಮಾಡಿದಂತಹ ನೀರು ಬರುವ ಸ್ಥಳ ಇದು. ದೇವಸ್ಥಾನದ ಎದುರುಗಡೆ ಒಂದು ಆಂಜನೇಯನ ಮೂರ್ತಿ ಇದೆ. ಈ ಆಂಜನೇಯನ ಮೂರ್ತಿಯನ್ನು ಇತ್ತೀಚೆಗೆ 2022ರಲ್ಲಿ ಅನುಷ್ಠಾನ ಮಾಡಲಾಗಿದೆ. ಈ ಮೂರ್ತಿಯ ಹೆಮ್ಮೆಯ ವಿಷಯವೇನೆಂದರೆ ಈ ಮೂರ್ತಿಯನ್ನು ಕೆತ್ತಿದ್ದು ಬೇರೆ ಯಾರೂ ಅಲ್ಲ, ಅಯೋಧ್ಯೆಯ ಶ್ರೀರಾಮ ಮಂದಿರದ ಶ್ರೀರಾಮಲಲ್ಲ ವಿಗ್ರಹವನ್ನು ಕೆತ್ತಿದಂತಹ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಮತ್ತು ಅವರ ತಂಡ. ಈ ಆಂಜನೇಯನ ಮೂರ್ತಿ 31 ಅಡಿ ಎತ್ತರ ಇದೆ. ಈ ಮೂರ್ತಿಯನ್ನು ಯಾವುದೇ ಜೋಡಣೆ ಇಲ್ಲದೆ ಕೇವಲ ಒಂದೇ ಬೃಹತ್ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಮಕ್ಕಳು ಆಟವಾಡುವಂತಹ ಸ್ಥಳ ಇದೆ. ಒಂದ್ಸಲ ಮೇಲ್ಗಡೆಯಿಂದ ನೋಡಿ ಫುಲ್ ದೇವಸ್ಥಾನ ಹೇಗೆ ಕಾಣಿಸುತ್ತೆ ಅಂತ. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷಾನೇ ಈ ಗುಣ ತೇಜ. ಜೈ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ. ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ನೀವಿಲ್ಲಿ ನೋಡ್ತಿರ್ಬೋದು ವಾತಾವರಣ ತುಂಬ ಶಾಂತವಾಗಿದೆ. ಇಲ್ಲಿ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಬನ್ನಿ. ಇಷ್ಟು ಹೇಳಿ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.